ಹೆಸರು ಅಮೃತ್. ಫ್ರೆಂಡ್ಸ್ ಕ್ಲಬ್ ಅನ್ನುವಂತಹ ಸಂಘಟನೆಯನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಕಾಸರಗೋಡು ಜಿಲ್ಲೆಯಲ್ಲಿ ಅಳಿದು ಹೋಗುತ್ತಿರುವಂತಹ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಈಗಲೂ ಕೂಡ ಸುಸ್ಥಿತಿಯಲ್ಲಿರುವಂತಹ, ಅದೇ ರೀತಿಯಲ್ಲಿ ಕನ್ನಡ ಭಾಷೆಯನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಕಲಿಸಿಕೊಡುವಂತಹ ಅನೇಕ ವಿದ್ಯಾರ್ಥಿಗಳು ಈಗಲೂ ಕೂಡ ಅಭ್ಯಸಿಸುತ್ತಿರುವಂತಹ ಒಂದು ಉತ್ತಮ ಶಾಲೆ AUP ಶಾಲೆ ಮವ್ವಾರು. ಇವತ್ತು 2026-27ನೇ ವರ್ಷದ ಶೈಕ್ಷಣಿಕ ವರ್ಷದ ಪ್ರಾರಂಭದ ದಿವಸ. ಇವತ್ತು ಎಲ್ಲ ವಿದ್ಯಾರ್ಥಿಗಳು ನೂತನವಾಗಿ ಈ ಶಾಲೆಗೆ ಸೇರಿಕೊಂಡಿದ್ದಾರೆ. ಅವರನ್ನು ಸ್ವಾಗತಿಸುವಂತಹ ಸಲುವಾಗಿ ಎಲ್ಲರೊಂದಿಗೆ PTA ಇರ್ಬೋದು, ಶಾಲೆಯ ಆಡಳಿತ ಮಂಡಳಿ ಇರ್ಬೋದು, ಬೋಧಕ ವರ್ಗ ಇರ್ಬೋದು, ಈ ಊರಿನವರು ಇರ್ಬೋದು, ಅವರೆಲ್ಲರ ಜೊತೆಯಾಗಿ ನಾವು ಫ್ರೆಂಡ್ಸ್ ಕ್ಲಬ್ನ ಸದಸ್ಯರು ಕೂಡ ಬಹಳ ಉತ್ಸುಕತೆಯಿಂದ ಅವರನ್ನು ಎದುರು ನೋಡ್ತಾ ಇದ್ದೇವೆ. ಅಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. ಇವತ್ತು ಅದರಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ನಾವು ಇಲ್ಲಿನ ಪ್ರತಿ ವರ್ಷದ ಈ ಒಂದು ಪ್ರಾರಂಭೋತ್ಸವದ ದಿವಸವನ್ನು ಬಹಳ ಅದ್ಧೂರಿಯಾಗಿ ನಮ್ಮಿಂದ ಆಗುವಂಥ ರೀತಿಯಲ್ಲಿ ಕ್ಲಬ್ಬಿನ ಸದಸ್ಯರು ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷ ಏನು ಅಂತ ಕೇಳಿದರೆ, ಪ್ರಥಮ ತರಗತಿ ಅದೇ ರೀತಿಯಲ್ಲಿ ಈ ವರ್ಷದಿಂದ ಇಲ್ಲಿ ಪ್ರೀ ಪ್ರೈಮರಿ ಸೆಕ್ಷನ್ಗಳು ಪ್ರಾರಂಭ ಆಗ್ತಾ ಇದೆ, LKG ವಿಭಾಗಗಳು. ಅದರಲ್ಲಿ ಸುಮಾರು ಒಂದು 30 ವಿದ್ಯಾರ್ಥಿಗಳು ಈಗಾಗಲೇ ಅಡ್ಮಿಷನ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಒಂದು 10-20ಕ್ಕಿಂತ ಹೆಚ್ಚಿನ 1ನೇ ತರಗತಿಗೆ ಕೂಡ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಈ ಪ್ರೀ ಪ್ರೈಮರಿ ಅದೇ ರೀತಿಯಲ್ಲಿ 1ನೇ ತರಗತಿ ಸರಿಸುಮಾರು ಒಂದು 50ಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಶಾಲಾ ಬ್ಯಾಗ್, ಉತ್ತಮ ಗುಣಮಟ್ಟದ ಶಾಲಾ ಬ್ಯಾಗ್ ನಾವು ನಮ್ಮ ಕ್ಲಬ್ಬಿನ ವತಿಯಿಂದ ಕೆಲವೊಂದು ದಾನಿಗಳ ಸಹಕಾರದೊಂದಿಗೆ ಇವತ್ತು ನೀಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷತೆ ಏನು ಅಂತ ಕೇಳಿದರೆ, ಬಹುಶಃ ಈ ಒಂದು ಬ್ಯಾಗ್ಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ನಾವು 90ರ ದಶಕದ ಜನಿಸಿದಂತಹ ನಂತರದ ವಿದ್ಯಾರ್ಥಿಗಳು ನಮಗೆ ಇದ್ದಂತಹ ಒಂದು ಸೌಭಾಗ್ಯ. ಯಾಕೆಂತ ಕೇಳಿದರೆ, ನಾವು ಶಾಲೆಗೆ ಬರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಉತ್ತಮವಾದಂತಹ ಬ್ಯಾಗ್ಗಳು ನಮ್ಮಲ್ಲಿ ಇರಲಿಲ್ಲ. ನಮಗೆ ವ್ಯವಸ್ಥಿತವಾದಂತಹ ಯೂನಿಫಾರ್ಮ್ ಇರಲಿಲ್ಲ, ಅಥವಾ ಅದಕ್ಕೊಂದು ಶೂ ಇರಲಿಲ್ಲ. ಶಾಲೆಗೆ ಕಲಿಕೆಗೆ ಅಗತ್ಯವಾದಂತಹ ವಸ್ತುಗಳು ನಮಗೆ ಸಿಗ್ತಾ ಇರಲಿಲ್ಲ. ಅದು ಕಾರಣ ನಮ್ಮ ಮನೆಯವರ ಬ್ಯಾಕ್ಗ್ರೌಂಡ್ಗಳಿರ್ಬೋದು, ಆರ್ಥಿಕ ಪರಿಸ್ಥಿತಿ ಇರ್ಬೋದು. ಅದಕ್ಕಾಗಿ ಆ ಒಂದು ಸಂದರ್ಭವನ್ನು ನೆನಪಿಸಿಕೊಂಡು ಬಹಳ ಭಾವುಕತೆಯಿಂದ ಇವತ್ತು ಆ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಡ್ತಾ ಇದ್ದೇವೆ. ಎಲ್ಲರ ಪುಟಾಣಿ ಮಕ್ಕಳಿಗೆ ಆ ಬ್ಯಾಗ್ ಸಿಗುವಂತಹ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಬರುವಂತಹ ಸಂತೋಷವನ್ನು ನಾವೆಲ್ಲರೂ ಕೂಡ ನೋಡಿಕೊಂಡು ನಮ್ಮ ಬಾಲ್ಯದ ದಿನವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುವಂಥ ಒಂದು ಸೌಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ. ಎಲ್ಲ ವಿದ್ಯಾರ್ಥಿಗಳ ಜೀವನವೂ ಕೂಡ ಉತ್ತಮವಾಗಿ ಸಾಗಲಿ. ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮ ಈ ಶಾಲೆಯ ಹೆಡ್ ಮಿಸ್ಟ್ರೆಸ್ ಶ್ರೀಮತಿ ಶ್ರೀಜಾ PV ಅವರಿದ್ದಾರೆ. ಅದರೊಂದಿಗೆ ಈ ವಾರ್ಡಿನ ಸದಸ್ಯರಾದ ಕೊರಗಪ್ಪ ಬೆಳ್ಳಿಗೆ, ಅದೇ ರೀತಿಯಲ್ಲಿ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು, ಈ ಕುಂಡಾಜ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರು ಆಗಿರುವಂತಹ ನಮ್ಮ ಕ್ಲಬ್ಬಿನೊಂದಿಗೆ, ಅದೇ ರೀತಿಯಲ್ಲಿ ಈ ಶಾಲೆಯೊಂದಿಗೆ ತುಂಬ ಉತ್ತಮ ಬಾಂಧವ್ಯವನ್ನು ಹೊಂದಿರುವಂಥ ಶ್ರೀ ಆನಂದ ಮವ್ವಾರು, ಅದೇ ರೀತಿಯಲ್ಲಿ ಮದರ್ PTA ಪ್ರೆಸಿಡೆಂಟ್ ಅವರಿದ್ದಾರೆ. ಅದೇ ರೀತಿಯಲ್ಲಿ PTA ಪ್ರೆಸಿಡೆಂಟ್ ಶಶಿಧರ ವಿಶ್ವನಾಥ ಬಳ್ಳಪದವ್, ಅದರೊಂದಿಗೆ ನಮ್ಮ ಕ್ಲಬ್ಬಿನ ಸೆಕ್ರೆಟರಿ ಶ್ರೀ ಪ್ರಕಾಶ್ ಸುವರ್ಣ ಅವರಿದ್ದಾರೆ. ಇವರನ್ನೆಲ್ಲ ಸೇರಿಸಿಕೊಂಡು ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ಅದರೊಂದಿಗೆ ಆಗಮಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು, ಅದರೊಂದಿಗೆ ತುಂಬ ವಿದ್ಯಾರ್ಥಿಗಳ ಪೋಷಕರು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಇಲ್ಲಿನ ಮಧ್ಯಾಹ್ನ ನಂತರ ಸಿಹಿ ತಿಂಡಿ ವಿತರಣೆ, ಪಾಯಸ ಆಗಿರ್ಬೋದು ಅಥವಾ ಊಟದ ವ್ಯವಸ್ಥೆ ಇರ್ಬೋದು. ಈ ಶಾಲೆಯ ಮತ್ತೊಂದು ವಿಶೇಷತೆ ಏನು ಅಂತ ಕೇಳಿದರೆ, ಇಲ್ಲಿನ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ, ಪ್ರಾರಂಭೋತ್ಸವ ಇರ್ಬೋದು, ನಂತರದ ಬರುವಂತಹ ಸ್ವಾತಂತ್ರ್ಯೋತ್ಸವಗಳಿರಬಹುದು ಅಥವಾ ಓಣಂ ಇಂತಹ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಸಂದರ್ಭಗಳಿಗೂ ಕೂಡ ಉತ್ತಮ ಗುಣಮಟ್ಟದ ಊಟ ಉಪಚಾರಗಳನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಅದು ಶಾಲೆಯ ವತಿಯಿಂದ ಇರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಕ್ಲಬ್ಬಿನ ಮುಖಾಂತರವಿರ್ಬೋದು. ಪ್ರತಿ ವರ್ಷವೂ ಕೂಡ ಪಾಯಸ ವಿತರಣೆ ಕೂಡ ನಮ್ಮ ಕ್ಲಬ್ಬಿನ ನೇತೃತ್ವದಿಂದ ಮಾಡ್ತಾ ಇದ್ದೇವೆ. ಉತ್ತಮ ಗುಣಮಟ್ಟದಂಥ ಒಂದು ಇಲ್ಲಿನ ವಾತಾವರಣ, ಕಲಿಕೆಗೆ ಅನುಯೋಜ್ಯವಾದಂತಹ ವಾತಾವರಣ ಈ ಶಾಲೆ ಹೊಂದಿದೆ ಅನ್ನುವಂಥದ್ದು ಬಹಳ ನಮಗೆ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ಕೇಳಿದರೆ, ಯಾವುದೇ ವಾಹನಗಳ ಸದ್ದು ಗದ್ದಲ ಇಲ್ಲದೆ ಒಂದು ಪ್ರಕೃತಿ ರಮಣೀಯವಾದಂಥ ಒಂದು ವಾತಾವರಣ ಇಲ್ಲಿ. ಸಾಧಾರಣ ನೀವು ಕಿವಿಗೊಟ್ಟು ಕೇಳಿದರೆ ಕೇಳುವುದು ನಿಮಗೆ ಹಕ್ಕಿಗಳ ಶಬ್ದಗಳಾಗಿರ್ಬೋದು. ಅದು ಮಾತ್ರ ಕೇಳುವುದಲ್ಲದೆ ಯಾವುದೇ ರೀತಿಯ ಇತರ ಶಬ್ದಗಳು ಅವರ ಕಲಿಕೆಯ ಏಕಾಗ್ರತೆಯನ್ನು ಭಂಗ ತರದ ರೀತಿಯಂತಹ ಒಂದು ವಾತಾವರಣ ಈ ಶಾಲೆಯಲ್ಲಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಈ ಶಾಲೆಗೆ ಬರಬೇಕು. ಧರ್ಮಸ್ಥಳ ಅದೇ ರೀತಿಯಲ್ಲಿ ಈ ಶಾಲೆಗೆ ಬಂದು ಇಲ್ಲಿನ ವಾತಾವರಣವನ್ನು ನೋಡಬೇಕು. ಈ ವಾತಾವರಣವನ್ನು ಇಷ್ಟು ಅದ್ಭುತವಾಗಿ ಇಟ್ಟುಕೊಳ್ಳುವುದಕ್ಕೆ ಶಾಲೆಯ ಆಡಳಿತ ಮಂಡಳಿ ಇರ್ಬೋದು, ಶಾಲೆಯ ಶಿಕ್ಷಕ ವೃಂದ ಇರ್ಬೋದು, ಅದರೊಂದಿಗೆ ಫ್ರೆಂಡ್ಸ್ ಕ್ಲಬ್ ಮುಖನ ಜೊತೆಯಲ್ಲಿ ಅದೇ ರೀತಿಯಾದಂಥ ಇನ್ನೊಂದು ಸಂಘಟನೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು, ಅವರು ಸ್ವಲ್ಪ ಮಂದಿ ನಮ್ಮ ಕ್ಲಬ್ಬಿನಲ್ಲಿಯೂ ಕೂಡ ತೊಡಗಿಸಿಕೊಂಡಿದ್ದಾರೆ, ಧರ್ಮಸ್ಥಳ ಸಂಘದಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿನ ಶಾಲೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ವರ್ಣವಾಗಿ ಇಟ್ಟುಕೊಳ್ಳುವಂತಹ ಜವಾಬ್ದಾರಿ ಈ ಇಲ್ಲಿನ ಊರಿನವರಿಗೂ ಸಂಘ ಸಂಸ್ಥೆಗಳು ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಹೆಮ್ಮೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಮುಂದಿನ ದಿನಗಳಲ್ಲಿ ಕೂಡ ಪುಟಾಣಿ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಶಾಲೆಯನ್ನು ಬೆಳೆಸುವಂತಹ ಒಂದು വ്യവസ്ഥಯನ್ನು നീവെല്ലರೂ കൽപ്പിച്ചുകൊടുಬೇಕು ಅಂತ കേളികൊള്ളുന്നു. ഒരു നിമിഷത്തിലാണ് നമ്മളിവിടെ സാക്ഷ്യം വഹിക്കുന്നത്. 2026-27 അധ്യയന വർഷത്തിൽ UPS മവ്വാറിൽ 1ാം ക്ലാസ്സിലെയും പ്രീ പ്രൈമറിയിലെയും പ്രവേശനം നേടിയ മുഴുവൻ വിദ്യാർത്ഥികൾക്കും
ഫ്രണ്ട്സ് ക്ലബ്ബ് മുക്കൂറിൻ്റെ വകയായിട്ട് സ്കൂൾ ബാഗാണ് അവർ സ്പോൺസർ ചെയ്ത് നൽകിയിരിക്കുന്നത്. ഇതിനുള്ള ടീമിൻ്റെ അഗൈതവമായ നന്ദി ഞാൻ ഈ അവസരത്തിൽ രേഖപ്പെടുത്തുകയാണ്.